ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಕ್ರಿಸ್ಪಿಯಾಗಿ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಮಕ್ಳದ್ದು ತುಂಬಾ ಫೇವ್ರೆಟ್ ಫುಡ್ ಇದು. ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಮಕ್ಳಿಗೆ ಮಾಡ್ಕೊಡ್ಬೋದು. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾನು ಇದನ್ನು ಮಾಡಿ ತೋರಿಸ್ತೀನಿ. ಮೊದಲಿಗೆ 2 ಆಲೂಗೆಡ್ಡೆ ಸಿಪ್ಪೆನ ಪೀಲ್ ಮಾಡಿಟ್ಕೊಳ್ಳಿ. ನೀವು ಪೀಲ್ ಮಾಡ್ದೇನೂ ಕೂಡ ಇದನ್ನು ಮಾಡ್ಬೋದು, ಬಟ್ ಪೀಲ್ ಮಾಡೋದ್ರಿಂದ ನಾವು ತಿನ್ನಬೇಕಾದ್ರೆ ಸಿಪ್ಪೆ ಸಿಗೋದಾಗಲಿ ಆ ಥರ ಏನೂ ಆಗಲ್ಲ. ಇದು ಎಲ್ಲ ಮಕ್ಕಳದು ಫೇವ್ರೆಟ್ ಫುಡ್ಡು. ಹಾಗಾಗಿ ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಸುಮ್ಮನೆ ಸಾಸು ಅದು ಇದು ಹಾಕ್ಕೊಡ್ತಾರೆ, ಅದನ್ನೆಲ್ಲ ಹಾಕ್ಕೊಟ್ಟು ಮಕ್ಕಳು ಆರೋಗ್ಯ ಕೆಡಿಸೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದಾದ ರೆಸಿಪಿ ಇದು. ನೀವೊಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 2 ಆಲೂಗೆಡ್ಡೆನ ಪೀಲ್ ಮಾಡಿ ಇಟ್ಕೊತಾ ಇದ್ದೀನಿ. ಪೀಲ್ ಮಾಡೋಕ್ಕೂ ಮುಂಚೆನೂ ವಾಶ್ ಮಾಡಿರಬೇಕು ನೀವು, ಯಾಕೆಂದರೆ ಅದ್ರ ಮೇಲೆ ತುಂಬ ಮಣ್ಣಿರುತ್ತೆ. ಪೀಲ್ ಮಾಡಾದ್ಮೇಲೆ ಫ್ರೆಂಚ್ ಫ್ರೈಸ್ ಸೈಜಿಗೆ ನೀವು ಆಲೂಗೆಡ್ಡೆನ ಕಟ್ ಮಾಡ್ಕೋಬೇಕು. ನೋಡಿ, ತುಂಬಾ ದಪ್ಪಗೂ ಮಾಡೋಕೆ ಹೋಗ್ಬಿಡಿ, ತುಂಬ ಸಣ್ಣಗೆ ಮಾಡಿದ್ರು ಅದು ತೆಳ್ಳಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ನೀವು ಈಗ ಫ್ರೆಂಚ್ ಫ್ರೈಸ್ ತಿಂದಿರ್ತೀವಲ್ಲ ಅದೇ ಸೈಜ್ಗೆ ಕಟ್ ಮಾಡಿ ಇಟ್ಕೋಬೇಕು. ಇದೆಲ್ಲ ಕಟ್ ಮಾಡಾದ್ಮೇಲೆ ಒಂದು ಬೌಲಲ್ಲಿ ನೀರು ತಗೊಂಡು ಒಂದು 30 to 40 ಸೆಕೆಂಡ್ಸ್ ಅದನ್ನು ಹಾಗೆ ರಿನ್ಸ್ ಮಾಡಿ ಕ್ಲೀನಾಗಿ ತೊಳ್ಕೊಳ್ಳಿ. ಇದು ವಾಶ್ ಮಾಡಾದ್ಮೇಲೆ ಒಂದು ಡ್ರೈ ಕ್ಲಾತ್ ತಗೊಳ್ಳಿ, ಕ್ಲೀನಾಗಿರೋ ಕ್ಲಾತ್ ತಗೊಳ್ಳಿ. ಕಾಟನ್ ಕ್ಲಾತ್ ತಗೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಅದು ಬೇಗ ನೀರನ್ನ ಅಬ್ಸಾರ್ವ್ ಮಾಡುತ್ತೆ. ನೋಡಿ, ನೀವು ವಾಶ್ ಮಾಡಾದ್ಮೇಲೆ ನಾವು ಫ್ರೆಂಚ್ ಫ್ರೈಸ್ದು ಏನು ಪೊಟ್ಯಾಟೊ ಸ್ಲೈಸಸ್ ಇದೆ ಅದನ್ನು ಇದ್ರ ಮೇಲೆ ಡ್ರೈ ಆಗಕ್ಕೆ ಹಾಕ್ತಾ ಇದ್ದೀನಿ. ನೀವು 1/4 ಗಂಟೆ ಈ ಬಟ್ಟೆ ಮೇಲೆ ಹಾಕೋದ್ರಿಂದ ಇದರಲ್ಲಿ ಇರೋ ತೇವಾಂಶ ಎಲ್ಲ ಬಟ್ಟೆಗೆ ಹೀರ್ಕೊಳ್ಳುತ್ತೆ. ಸೊ ಇದು ಕ್ಲೀನಾಗಿ ಡ್ರೈ ಆಗಿರುತ್ತೆ, ನೀರು ಬಿಟ್ಕೊಳ್ಳೋದು ಆ ಥರ ಏನೂ ಆಗಲ್ಲ. ನೋಡಿ, ಇವಾಗ ಫುಲ್ ನಾನು 1/4 ಗಂಟೆ ಬಿಟ್ಕೊಂಡು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಫುಲ್ ಡ್ರೈ ಆಗಿದೆ. ನೋಡಿ, ಇದೇ ಸೈಜ್ಗೆ ಕಟ್ ಮಾಡ್ಕೊಳ್ಳಿ, ತುಂಬ ತೀರ ಸಣ್ಣಗೆ ಮಾಡೋಕೆ ಹೋಗ್ಬೇಡಿ. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪೌಡರ್, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕ್ಕೊಂಡು ನೀರನ್ನ ಇವಾಗಲೇ ಸೇರಿಸ್ಬೇಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಏನಿದೆ ಅದೆಲ್ಲ ಪೊಟ್ಯಾಟೊಗೆ ಕ್ಲೀನಾಗಿ ಅಂಟ್ಕೋಬೇಕು. ಇವಾಗ ನಾವು ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಪೊಟ್ಯಾಟೊದಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ. ಸೊ ಆ ನೀರಿನ ಅಂಶದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಚಮಚದಲ್ಲಿ ಸ್ಪೂನಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಬರೀ ಒಂದು 2 ರಿಂದ 3 ಸ್ಪೂನ್ ಅಷ್ಟೇ ನೀರನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ತುಂಬ ನೀರು ಹಾಕ್ಬಿಟ್ರೆ ಅದು ಮಸಾಲೆ ಇಟ್ಕೊಳ್ಳಲ್ಲ, ತುಂಬ ಪಾಯಸದ ಥರ ಆಗ್ಬಿಡುತ್ತೆ ಅದು. ಸೊ ನೀವು ನೀರನ್ನ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಮಿಕ್ಸ್ ಕೊಡಬೇಕು. ಇದನ್ನು ಖಂಡಿತವಾಗೂ ಟ್ರೈ ಮಾಡಿ ಫ್ರೆಂಡ್ಸ್. ಸೇಮ್ ನೀವು ಏನು ಇವಾಗ ಕೆಫೆಲ್ಲಿ ಏನು ತಿಂತೀರಾ ಅದೇ ಥರ ಫ್ರೆಂಚ್ ಫ್ರೈಸ್ ಟೇಸ್ಟ್ ಇರುತ್ತೆ, ಅದೇ ಥರ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನ 1/4 ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಇವಾಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ನೀವು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಮೇಲ್ಗಡೆ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಪೊಟ್ಯಾಟೋಸ್ನ ಅದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೂ ಇಡಬೇಡಿ, ಹೈ ಫ್ಲೇಮಲ್ಲೂ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ಹಾಕಿದ ತಕ್ಷಣವೇ ಅದು ಬಬಲ್ಸ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಣ್ಣೆಗೆ ಹಾಕಾದ್ಮೇಲೆ 1 2 to 3 ಮಿನಿಟ್ಸ್ ಅದನ್ನ ಟಚ್ ಮಾಡೋಕೆ ಹೋಗಬೇಡಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಉಲ್ಟಾ ಮಾಡಿ. ಏನು ಪೊಟ್ಯಾಟೋಸ್ ಹಾಕಿರ್ತೀವಿ ನೋಡಿ, ಈಗ ಅದನ್ನು ಉಲ್ಟಾ ಮಾಡಿ. ಇವಾಗ ಕೆಳಗಡೆ ಬೆಂದಿರುತ್ತೆ, ಮೇಲ್ಗಡೆ ಬೇಯಲಿ ಅಂತ ಉಲ್ಟಾ ಮಾಡಿ. ಇದು ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸೋದ್ರಿಂದ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ಮೇಲೆ ಅದರದ್ದು ಹೇಗಿತ್ತು ರಿಸಲ್ಟ್ಸು, ನಿಮ್ಗೆ ಇಷ್ಟ ಆಯಿತಾ ಏನು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆವಾಗ ನಾನು ನೆಕ್ಸ್ಟ್ ವೀಡಿಯೋಗೆ ಏನು ಇನ್ಪುಟ್ ತೊಗೋಬೋದು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇವಾಗ
ಆಲ್ಮೋಸ್ಟ್ ಒಂದು 50% ಬೆಂದಿದೆ. 50% ಬೆಂದಿದ್ದಾಗ ಅದನ್ನು ಹೊರಗಡೆ ತೆಗ್ಬಿಡಿ. 1-2 ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಡಿ. ಅದಾದ್ಮೇಲೆ ಮತ್ತೆ ರೀಫ್ರೈ ಮಾಡಿ ಎಣ್ಣೆಗೆ ಹಾಕೊಂಡು. ನೋಡಿ, ಈ ಥರ ಮಾಡೋದ್ರಿಂದ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಟೆಕ್ನಿಕ್ನ ಫಾಲೋ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಚ್ ಫ್ರೈಸ್. ನೋಡಿ, ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ನೋಡಿ, ಟೆಕ್ಸ್ಚರ್ ನೋಡಿ, ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ. ನಾವೇನು ಮಸಾಲೆ ಹಾಕಿದ್ವಿ ರೈಸ್ ಫ್ಲೋರ್ದು, ಅದು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಇದನ್ನು ಮಾಡೋಕ್ಕೆ ನಿಮ್ಗೆ ಯಾವ ಸಾಸ್ ಆಗಲಿ ಇಲ್ಲ ಕಾರ್ನ್ಫ್ಲೋರ್ ಆಗಲಿ ಏನೂ ಬೇಡ. ಜಸ್ಟ್ ಬರೀ ಅಕ್ಕಿ ಹಿಟ್ಟು ಹಾಗೆ ಮೆಣಸಿನ್ಕಾಯಿ ಪೌಡರು ಮತ್ತು ಉಪ್ಪಿಂದ ಮಾಡ್ಬೋದು. ಇದು ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ಸ್